Welcome back to my channel, guys. ಇದು ಡೇ 2 ಆಫ್ ವಾಲ್ಪಾರೆ ಟ್ರಿಪ್. ಇದು ಇವಾಗ ನಾವು ಚೆಕ್ಔಟ್ ಮಾಡಿ ಯಾಕಂದ್ರೆ ತುಂಬಾ ಲಾಂಗ್ ಇದೆ, ನಮ್ಗೆ ಜರ್ನಿನೇ 2.5 hour ಆಗುತ್ತೆ. ನಾವು ವಾಲ್ಪಾರೆ ಇಂದ ಮತ್ತೆ ನಮ್ಮ ಹೋಮ್ ಸ್ಟೇ ಬರೋಕೆ. ಸೊ ಇಲ್ಲಿ ಮುಗಿಸ್ಕೊಂಡು ಇವಾಗ ಚೆಕ್ಔಟ್ ಮಾಡ್ತಾ ಇದೀವಿ ಅಂತ ಚೆಕ್ಔಟ್ ಮಾಡ್ಕೊಂಡು ಸೊ ರೆಡಿ ಆಗಿದ್ದೀವಿ. ಟಿಫನ್ ಆಗಿದೆ, ಎಲ್ಲ ರೆಡಿ ಆಗಿದೆ. ಹೋಮ್ ಸ್ಟೇ ಅವ್ರಿಗೆ ಫೋನ್ ಮಾಡಿ ನಾವು ಚೆಕ್ಔಟ್ ಮಾಡ್ತಾ ಇದೀವಿ. ಯಾಕಂದ್ರೆ ನಾವು ಇದು ಇಲ್ಲೇ 2 days 3 ಪ್ಲಾನ್ ಮಾಡಿದ್ದು, ಲೈಕ್ ಹೋಗೋ ದಿನ ರಿಟರ್ನ್ ಬರೋಣ ಅಂತ ಇಲ್ಲ. ಇವಾಗ ಲಾಂಗ್ ಆಗುತ್ತೆ ಅನ್ನೋದಕ್ಕೆ 2 days ಕ್ಯಾನ್ಸಲ್ ಮಾಡಿ 1 day ಫುಲ್ ಎಂಜಾಯ್ ಮಾಡಿದೀವಿ. ಸೊ ಸೆಕೆಂಡ್ ಡೇದು ಇನ್ನೊಂದು ಹೋಮ್ ಸ್ಟೇ ಅದು ಬುಕ್ ಮಾಡಿದೀವಿ, ಅಲ್ಲಿ ಹೋಗಿ ಎಂಜಾಯ್ ಮಾಡೋಣ. ಇಟ್ಸ್ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ. ನಾನು ತೋರಿಸ್ಕೊಂಡು ಹೋಗ್ತೀನಿ ಏನೇನ್ ನೋಡ್ತೀವಿ ಅಂತ. ಎಕ್ಸ್ಪೀರಿಯನ್ಸ್ ಕೇಳೋಣ. ಎಲ್ರು ಟೀ ಬ್ರೇಕ್ ಲಂಚ್ ಆಗಿದೆಯಲ್ಲ, ಸೊ ಎನರ್ಜಿ ಬೇಕಂತ ಬಾಯ್ಸ್ ಟೀ ಆಗಿ ಹಾಕಿದ್ದಾರೆ. ಫಸ್ಟ್ ದಿನ ಎಕ್ಸ್ಪೀರಿಯನ್ಸ್ ಆಗಿತ್ತಾ? ತುಂಬಾ ಚೆನ್ನಾಗಿತ್ತು. ಆದ್ರೆ ಇದು ಸ್ವಲ್ಪ ಜಾಸ್ತಿ ಏನ್ ಪ್ಲೇಸಸ್ ಇರ್ಲಿಲ್ಲ, ನಿನ್ನೆ ಬರೀ ಟ್ರಾವೆಲಿಂಗ್ ಅಲ್ಲೇ ಟೈಮ್ ಆಯ್ತು. ಇವತ್ತು ಆಕ್ಚುಲಿ ಇರೋದು, ಇವತ್ತು ಫುಲ್ ಎಂಜಾಯ್ಮೆಂಟ್ ಇರುತ್ತೆ. ವೇಟ್ ಅಂಡ್ ವಾಚ್. ಹೇಗಿತ್ತು ವಿಕಾಸ್ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಟೀ ಕುಡಿದೀರಾ? ಆಮೇಲೆ ಮಾತಾಡ್ಲಿ. ನಾಚಿಕೆ ಜಾಸ್ತಿ ನನ್ಗೆ, ನಾಚಿಕೆ ಜಾಸ್ತಿ. ಹುಡುಗಿರೆಲ್ಲ ಫಾಲೋವರ್ಸ್ ಜಾಸ್ತಿ ಹೋಗ್ತಾರೆ ಅಂತ ನಾಚಿಕೆ ಜಾಸ್ತಿ ನನ್ಗೆ. ಫಸ್ಟ್ ದಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಚೆನ್ನಾಗೇ ಇತ್ತು. ಫಸ್ಟ್ ದಿನ ಬರೀ ಟ್ರಾವೆಲಿಂಗ್ ಜಾಸ್ತಿ ಇತ್ತು, ಬರೀ 1-2 ಪ್ಲೇಸ್ ನೋಡಕ್ ಅದು ಚೆನ್ನಾಗಿತ್ತು. ಇಲ್ಲಿ ಪ್ಲೇಸಸ್ ಕನ್ನ ವ್ಯೂಸ್ ಮೇಲೆ ಏನದು ನೇಚರ್ ನೋಡಕ್ ಬರೋರಾದ್ರೆ ಚೆನ್ನಾಗಿರ್ತೈತೆ. ನೇಚರ್ ನೋಡಕ್ಕೆ ಪ್ಲೇಸಸ್ ಸ್ಪೆಸಿಫಿಕ್ ಆಗಿ ನೋಡ್ಬೇಕು ಅನ್ನೋರ್ಗಾದ್ರೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇರುತ್ತೆ. ನೇಚರ್ ನೋಡಿ, ನೇಚರ್ ಲವರ್ ಆದ್ರೆ ಸುತ್ತಮುತ್ತ ಪ್ಲೇಸ್ ಪಾಯಿಂಟ್ ವೈಬ್ ಮಾಡಂಗಿದ್ರೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಬರ್ಬೋದು. ಸೊ ಬೈಕ್ ರೈಡರ್ಸ್ಗೆ ನೇಚರ್ ಚೆನ್ನಾಗಿರುತ್ತೆ. ಸೊ ಡೇ 1 ವಾಲ್ಪಾರೆ ಲಾಸ್ಟ್ ಎಂಡ್ ವಿಡಿಯೋದಲ್ಲಿ ಹೇಳಿದೆ, ಏನಕ್ಕೆ ಬ್ಲಾಗ್ ನಾನು ಕಂಟಿನ್ಯೂಸ್ ಮಾಡ್ತಾ ಇಲ್ಲ ಏನಕ್ಕೆ ಅಂತ ಹೇಳ್ತೀನಿ ಅಂತ. ಮೇನ್ ನಾನು ಬ್ಲಾಗ್ ಮಾಡದೇ ಇರೋ ಕಾರಣ ಕಂಟಿನ್ಯೂಸ್ ಬ್ಯುಸಿ ಇದ್ದೀನಿ ಸ್ವಲ್ಪ. ಅದು ಬಿಟ್ಟರೆ ಇನ್ನೊಂದು ನಾನು ಮೇನ್ ರೀಸನ್ ಮಾಡ್ತಾ ವಿಡಿಯೋ ಯೂಟ್ಯೂಬಲ್ಲಿ ಹಾಕ್ತಿರೋದೆ ನಮ್ಮ ಫ್ರೆಂಡ್ಸದು ಜಾಸ್ತಿ ಮೇಜರ್ ಹಾಕಿರ್ತೀನಿ ವಿಡಿಯೋ. ಏನಕ್ಕಂದರೆ ತುಂಬ ನಾನು ಮಾಡ್ತಿರೋದೇನೋ ದುಡ್ಡು ಬರಬೇಕು, ಇದು ಮಾಡಬೇಕು, ಫೇಮಸ್ ಆಗಬೇಕಂತ ಮಾಡ್ತಾಯಿಲ್ಲ. ನಾನು ವಿಡಿಯೋ ಮಾಡ್ತಿರೋದೇ ನಾನು ಮೇಯ್ನು. ಯಾವ್ದಾರ ವಿಡಿಯೋ ನೋಡಿದಾಗ ಅಥವಾ ಎಲ್ಲಾರ, ಯಾಕಂದರೆ ಬ್ಯಾಕಪ್ ಇರಲ್ಲ ನಮಗೆ, ಅಥವಾ ತುಂಬ ದೂರ ಆಗ್ಬಿಡ್ತಾ ಇದೀವಿ. ಇವಾಗಲೂ ತುಂಬ ಬ್ಯುಸಿ ಇರ್ತೀವಿ. ಅವರು ಒಬ್ಬ ಬಂದ ಇನ್ನೊಬ್ಬ ಬರಲ್ಲ. ಆಲ್ರೆಡಿ ಈ ಟ್ರಿಪ್ಗೆ 6 ಜನ ಹೋಗ್ಬೇಕಾಯ್ತು. ಫೈನಲಲ್ಲಿ ಎಲ್ಲ ಫಿಕ್ಸ್ ಆಗಿತ್ತು ಅಂತ 4 ಜನ ಹೋದ್ದು. ಸೊ ಆ ರೀಸನ್ಗೆ ತುಂಬ ಲಾಂಗ್ ಡಿಸ್ಟೆನ್ಸ್ ಆಗಿ ಟೈಮು ಹಿಂಗೆ ಇರಲ್ಲ ಅನ್ನೋ ಒಂದೇ ಒಂದು ರೀಸನ್ಗೆ ಮೆಮೊರಿ ಆಗಿರಲಿ ಅಂತ ಮೇಜರ್ ನಾನು ಇದು ಮಾಡ್ತಾ ಇರೋದು. ನಮ್ಗೆ ಯಾವಾಗಾದ್ರೂ ಫೋಟೋಸ್ ನೋಡ್ಬೇಕಂದಾಗ ಚಾನಲ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಏನೇನಾಯ್ತು ಅಂತ ಒಂದು ಮೆಮೊರಿ ಇರುತ್ತೆ ಅನ್ನೋದೇ ಮಾಡ್ತಾ ಇರೋದು. ಸೊ ಆ ರೀಸನ್ ನಾನು ವಿಡಿಯೋ ಮಾಡ್ತಾ ಇರೋದು. ಅದು ಬಿಟ್ಟು ಏನೋ ಫಾಲೋವರ್ಸ್ ಮಾಡ್ಬೇಕು, ಇದು ಮಾಡ್ಬೇಕು, ಅದೆಲ್ಲ ಮಾಡ್ತೀನಿ. ಸೊ ನಾನು ಕಂಟಿನ್ಯೂಸ್ ಆಗಿ ಕಂಟೆಂಟ್ ಕೊಡೋದಾಗಲಿ ವಿಡಿಯೋಸ್ ಮಾಡೋದು ಮಾಡ್ತೀನಿ. ಆದರೆ ನಾಟ್ ನೌ. ಅದು ನಾನು ಇವಾಗ ಸ್ವಲ್ಪ ನಾನು ಬ್ಯುಸಿ ಇರೋದ್ರಿಂದ ಎಲ್ಲ ರೀಸನ್ಗೋಸ್ಕರ ನಾನು ಇವಾಗ ಇದು ಮಾಡ್ತಾಯಿಲ್ಲ. ಇವಾಗ ನಾನು ಅದು ಕಂಟಿನ್ಯೂಸ್ ಆಗಿ ಮಾಡಿದಾಗ ಅಫ್ಕೋರ್ಸ್ ಅದು ಅವಾಗ ಅಂದರೆ ಓಕೆ. ಇವಾಗ ನಾನು ಮೇಜರ್ ಮಾಡದಿರೋ ಕಾರಣ ಅಂದರೆ ಸ್ವಲ್ಪ ಬ್ಯುಸಿ ಇದ್ದೀನಿ. ಮೇಯ್ನ್ ನಾನು ವಿಡಿಯೋ ಅಪ್ಲೋಡ್ ಮಾಡೋದು ನಮ್ಮ ಫ್ರೆಂಡ್ಸಿಗೆ ಮೆಮೊರಿ ಆಗಿರಲಿ, ಎಲ್ಲರೂ ನೋಡಿದಾಗ ಇಲ್ಲಿ ಹೋಗಿದ್ದು ಇಲ್ಲೆಲ್ಲ ಮಾತಾಡೋದು ಅಂತ ಇದಾಗಲಿ ಅನ್ನೋ ಒಂದೇ ಒಂದು ರೀಸನಿಗೆ ನಾವು ಇದು ಮಾಡೋದು. ಟ್ರೆಕ್ಕಿಂಗ್ ಮಾಡ್ತಾ ಇದೀವಿ ಫಾಲ್ಸ್ ನೋಡೋಕ್ಕೋಸ್ಕರ. ಸೆಕೆಂಡ್ ಡೇದ ಫಸ್ಟ್ ವ್ಯೂ ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು. ನೋಡಿ ಕಾಣಿಸ್ತೈತೆ ಅಂದ್ರೆ ನೋಡಿ ಅಲ್ಲಿ ನಡ್ಕೊಂಡು ಹೋಗ್ತಿದಾರಲ್ಲ. ಸೊ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಸರಿ ಹೋಗಿ ಬರುವ. ನೋಡಿ ಫಾಲ್ಸ್ ನೀರು ಅಲ್ಲಿಂದ ಹರಿತೈತೆ. ನೋಡಿ ದೊಡ್ಡ ಬ್ರಿಡ್ಜ್ ಇದು, ತುಂಬಾ ದೊಡ್ಡ ಬ್ರಿಡ್ಜ್. ಮತ್ತೆ ಫಸ್ಟ್ ಡೇ ಅಲ್ಲಿ ಇವಾಗ ಹೇಳ್ತಾ ಇದೀನಿ, ತಮಿಳು ಬರೋರು ತಮಿಳು ಹೊತ್ಕೊಳ್ಳಿ. ಸೊ ಅರ್ಧ ಕಿಲೋಮೀಟರ್ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಂತೆ. ಹೋಗಿರಕ್ ಬರ್ತಿದ್ಯಾ ಇಲ್ಲ ಅಂತ ನಡ್ಕೊಂಡು ಹೋಗ್ತಾ ನೋಡಿ ಬೇಸು ಗೊತ್ತಾಗುತ್ತೆ. ಇಷ್ಟು ನಡ್ಕೊಂಡು ಹೋಗಿರಕ್ ಬರ್ತಿದ್ರೆ ಸೊ ವಾಲ್ಪಾರೆ ಟ್ರಿಪ್ ಸಜೆಸ್ಟ್ ಮಾಡ್ತೀನಿ. ಇಲ್ಲ ಅಂದ್ರೆ ಬೇಡ ಅಂತಾನೆ ಹೇಳ್ತೀನಿ ನಾನು. ನೇಚರ್ ಅಷ್ಟೇ ಇದು ಗೈಸ್. ಇದೇ ವಾಟರ್ ಫಾಲ್ಸ್. ಸೊ ಈ ವಾಟರ್ ಫಾಲ್ಸ್ ನಡ್ಕೊಂಡು ಬಂದು 100 ಜನ ಸಾಗರ ಇದೆ. ಅಷ್ಟೊಂದು ಗೊತ್ತಿಲ್ಲ. ಫಾಲ್ಸ್ ನೋಡಿ
ನೀರಿಲ್ದಾರ ಬಂದಿದೆ, ನೀರ್ ಇವಾಗ ಬರ್ಬೇಕು. So, ಹೇಗಿದೆ ನೋಡಿ, ಇದೆ ಫಾಲ್ಸ್. ಇನ್ನ ಮುಂದೆ ಹೋಗಿ ತೋರಿಸ್ತೀವಿ, ಇಲ್ಲಿಂದಾನೆ ಬರೋದು. ಚೆನ್ನಾಗ್ ಸಮ್ಮರ್ ಎಲ್ಲ ಜಾಸ್ತಿ ಇದೆ. ಅವಾಗನೇ ತೋರಿಸೋಣ. ಆ ಬ್ರಿಡ್ಜ್ ಇದ್ ನೋಡಿ, ಪ್ಯಾಂಟ್ ಹಾಕೊಂಡ್ ಬಂದೆ, ಅದು ತೊಂದ್ರೆ. ನಾನ್ ನೋಡಿ ಶಾರ್ಟ್ಸ್ ಹಾಕೊಂಡ್ ಬಂದಿದ್ದೀನಿ, ವಿಕಾಸ್ ನೋಡಿ ಶಾರ್ಟ್ಸ್ ಹಾಕೊಂಡ್ ಬಂದಿದ್ದಾನೆ. ತೊಂದ್ರೆನೇ ಇಲ್ಲ, ಪ್ಯಾಂಟ್ ಮೇಲೆ ಹೇಳ್ಕೊಬೇಕು ಏನಿಲ್ಲ ಅಂತ. ಸೊ ಇಲ್ಲೆಲ್ಲ ಹೋಗಿ ಮುಂದೆ ಎಷ್ಟಾಗುತ್ತೆ ಅಷ್ಟು ಮುಂದೆ ಹೋಗಿ ಫೋಟೋ ಇಡ್ಸ್ಕೊಂಡು ಬರೋಣ. ಫೋಟೋ ತಗೊಂಡ್ಬೇಕು, ಫೋಟೋ ಇಂಪಾರ್ಟೆಂಟ್. ಇನ್ನ ಹತ್ರ ಹೋಗೋಣ, ಆರಾಮಾಗಿ ಹೋಗೋಣ ಹತ್ರ. ತಣ್ಣಗೈತಲ್ಲ ಚೇತನ್. ಇದೆ ಗೈಸ್, ಇಲ್ಲಿ ತನಕ ಬಂದಿದ್ದೀವಿ. ಇಲ್ಲೆಲ್ಲ ಆಳ ಇದೆ, ಸೊ ಅದಕ್ಕೆ ಅಲೋ ಇಲ್ಲ ಅಂತ ದಾರ ಹಾಕಿದ್ದಾರೆ. ಮೈ ಇದಕ್ಕೆ ಸಪ್ಲೈ ಆಗ್ಬಿಡ್ತೇವೆ ನಾವು ಕುತ್ಕೊಂಡು. ಎಷ್ಟು ಡಾನ್ಸ್ ಮೋಸ್ಟ್ಲಿ ಆಳ ಇದೆ ಅಂತೆಲ್ಲ ಕ್ಲೋಸ್ ಮಾಡಿದ್ದಾರೆ, ಅಲ್ಲಿ ತನಕ ಬಿಡ್ಬೋದೇನೋ. ಗೊತ್ತಿದ್ರು ಕಣ. ಗೈಸ್ ವಿಕಾಸ್ ಬಂದಿದ್ದಾನೆ, ಮುಂಚೆ ನಾವು ಬಿಡ್ತಿದ್ರಂತೆ, ಇವಾಗ ಬಂದು ಹೇಳ್ತಾ ಇದ್ದಾನೆ. ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ವಿಕಾಸ್ ಏನೋ, ವಿಕಾಸ್ ಮುಂದೆ ಬಿಡ್ತಾ ಇದ್ರ. ವಿಕಾಸ್ ಯಾವಾಗ ಬಂದಿದೆ ವಿಕಾಸ್ ನಮ್ಮ ಬಿಟ್ಟೆ? 3 ಜನ ಪೋಸ್ ಕೊಡ್ತಾ ಇದ್ದಾರೆ. ಆಯ್ತು, ಫೋಟೋಗ್ರಾಫರ್ ಮಾಡ್ಬಿಟ್ಟಿದ್ದಾರೆ ಗೈಸ್ ನನ್ನ. ಸೊ ಬ್ಲಾಗರ್ ಆದ್ರೆ ಇದೇ ನೋಡಿ ಫೋಟೋ ಇದ್ ಮಾಡ್ಬಿಡ್ತಾರೆ ಗೈಸ್. ಅಷ್ಟು ದೂರ ನಡ್ಕೊಂಡ್ ಬಂದಿತ್ತು, ಸ್ವಲ್ಪ ಒತ್ತಡಿದೆ. ಓಕೆ, ಅರೆ ನೀರ್ ಮತ್ತು ತುಂಬಾ ಚೆನ್ನಾಗೈತೆ ನೋಡಿ. ಏನೋ ಜಗಳಾಡ್ತಿದೆ ಇಲ್ಲಿ ಚೆಕ್ ಪೋಸ್ಟ್ ಹತ್ರ. ನಾವು ರಿಟರ್ನ್ ಬಂದಿದ್ದೀವಿ, ನಾವು ಪ್ಲಾಸ್ಟಿಕ್ ಅಲೋ ಇಲ್ಲ, ಅದಕ್ಕೆ ನಿಲ್ಸಿದ್ರು. ಹೋಗ್ಬಿಟ್ಟ ಸ್ನಾಕ್ಸ್ ಅಂದೆ, ಅಲ್ಲಿ ಜಗಳ ನಡೀತೈತೆ. ಸ್ನಾಕ್ಸ್ ಬೇಕಂದ ಎಂಗ್ಲಿಷ್ ಸ್ನಾಕ್ಸ್ ಇಂಪಾರ್ಟೆಂಟ್ ಕುಡಂಗ ಸಂಡೇ ಮೀಲ್ಗಳತ ವೆಚ್ಚಿಕೋ ಅಂದೆ. ಸೊ ಜಗಳ ಆಗ್ತೈತೆ, ಸ್ನಾಕ್ಸ್ ಇಂಪಾರ್ಟೆಂಟ್ ಅದೇ ಕೂಡ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಬನ್ನಿ. 200 ರೂಪಾಯಿ ಆ ಫಾಲ್ಸಿಗೆ ನಾವು ಕೊಟ್ಟಿದ್ದು. ವರ್ತಿಲ್ಲ ಆದ್ರೆ ಪರವಾಗಿಲ್ಲ. ಗೈಸ್ ಸ್ವಲ್ಪ ರೆಸ್ಟ್ ತಗೊಂಡು ಊಟ ಮಾಡ್ಕೊಂಡು ಟೀ ಕುಡ್ಕೊಂಡು ಸೂರ್ಯ ಡ್ಯಾಮ್ ಬಂದಿದ್ದೀವಿ. ಸೊ ವ್ಯೂ ಪಾಯಿಂಟ್ ನೋಡಿ, ಇಲ್ಲಿಂದ ಚೆನ್ನಾಗಿದೆ. ಸೊ ಇಲ್ಲಿ ಎಂಟ್ರಿ ಆಗ್ಬೇಕು, ಫುಲ್ ಒಳಗಡೆ ಬಿಡಲ್ಲ. ಎಸ್ಟೇಟ್ಗಳಿದೆ ಸ್ವಲ್ಪ, ಇಲ್ಲೂ ಬಿಡಲ್ಲ ಅನ್ಕೋತೀನಿ, ಇಲ್ಲೂ ಬಿಡಲ್ಲ. ಕೆಳಗಡೆ ಆ ಸೈಡಿಂದ ಎಲ್ಲಾರ ಬರ್ಬೇಕೇನೋ ಗೊತ್ತಿಲ್ಲ. ಸೊ ಇಲ್ಲಿ ತುಂಬಾ ಚೆನ್ನಾಗಿದೆ, ಗಾಡಿ ಐತೆ. ಮಳೆ ಬರೋ ತರ ಇದೆ, ಮಳೆ ಬರ್ತಾ ಇಲ್ಲ. ಸೊ ವೆದರ್ ರಿಪೋರ್ಟ್ ನೋಡ್ಕೊಂಡ್ ಬಂದ, ವಾಲ್ಪಾರ ಎಲ್ಲ ಫುಲ್ ಮಳೆ ಬರೋ ತರ ಇದೆ ಅಂತಿತ್ತು. ಒಂದೊಂದು ಚೂರು ಮಳೆ ಬಂದಿಲ್ಲ. ಕೆಪಾಸಿಟಿ ತುಂಬಾ ದೊಡ್ಡ ಡ್ಯಾಮ್ ಅನ್ಕೋತೀನಿ ಗೈಸ್, ತುಂಬಾ ದೂರದಿಂದ ಇದೆ ಡ್ಯಾಮ್. ಇದು ಕೆಪಾಸಿಟಿ ಇದು ವಾಟರ್ದು ತುಂಬಾ ಆಳ ಇದೆ, ತುಂಬಾ ದೂರದಿಂದ ಇದೆ. ಸೊ ಮಳೆ ಕಾಲದಲ್ಲಿ ಯಾರು ಬಂದ್ರೆ ಲೈಕ್ 2 months ಏನಾರ ಬಿಟ್ಕೊಂಡ್ ಬಂದವ್ರಿಗೆ ವಾಲ್ಪಾರ ಚೆನ್ನಾಗಿರುತ್ತೆ, ಆ ಟೈಮಲ್ಲಿ ಬಂದ್ರೆ ಅಷ್ಟೇ. ಇಲ್ಲಾಂದ್ರೆ ಅಲ್ಲಿ ನೋಡಿ ಹುಡುಗರು ಹೋಗ್ತಾ ಇದಾರೆ ಆಲ್ರೆಡಿ. ಇಲ್ಲಾಂದ್ರೆ ಅಷ್ಟೇ ಇರುತ್ತೆ ಇಲ್ಲಿ ಬರ್ಬೇಕಂದ್ರೆ. ಸೊ ಸ್ನೋ ಕಾಣಿಸ್ತಿದೆ ಇಲ್ವಾ, ಅಲ್ಲಿ ಫುಲ್ಲು ಮೋಡ ಮುಚ್ಕೊಂಡಿದೆ. ಸರೌಂಡಿಂಗ್ಸ್ ಫುಲ್ಲು ನೋಡ್ತಿದ್ರೆ ಮೋಡ ಮುಚ್ಕೊಂಡಿದೆ. ಸೊ ಕೆಪಾಸಿಟಿ ಆಫ್ ಡ್ಯಾಮ್ದು ತುಂಬಾ ದೊಡ್ಡದೈತೆ. ನೋಡ್ಬೇಕಂದ್ರೆ ಮಳೆ ಅಂದ್ರೆ 2 months ಅಕ್ಟೋಬರು ಇಲ್ಲಾಂದ್ರೆ ಆಗಸ್ಟ್ ತಿಂಗಳಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಒಳಗಡೆ ಬಿಟ್ರೆ ಇನ್ನ ಚೆನ್ನಾಗಿರ್ತೈತೆ, ಒಳಗಡೆ ಬಿಡಲ್ಲ. ಇದು ಲಾಸ್ಟ್ ನೋಡಕ್ ಇಲ್ಲಿ ತುಂಬಾ ದೊಡ್ಡಿದೆ, ಅಲ್ಲಿ ತುಂಬಾ ಲಾಂಗ್ ಇದೆ. ಸೊ ಸೆಕೆಂಡ್ ಡೇ ತುಂಬಾ ಚಿಕ್ಕದಾಗಿರುತ್ತೆ. ನಿಮ್ಗೆ ಬಂದು ರೂಮ್ ಸ್ಟೇ ಬುಕ್ ಮಾಡಿದ್ವಿ, ಅದು ತೋರಿಸ್ತೀನಿ ಇವಾಗ. ಸಿಟಿ ರೌಂಡ್ ಹಾಕೋಣ, ಟೀ ಹಾಕಿ ಇನ್ನೇನು ರೂಮಲ್ಲಿ ಇರೋದು. ಸೊ ನಾಳೆ ಬೆಳಗ್ಗೆ ಡೇ 3 ಫಾರೆಸ್ಟ್ ಟ್ರಿಪ್ ಹೋಗೋದು. ಸೊ ಡೇ 3 ಚೆನ್ನಾಗಿರುತ್ತೆ ಅನ್ಕೋತೀನಿ, ಯಾಕಂದ್ರೆ ಘಾಟ್ ಸೆಕ್ಷನ್ ಇದೆ, ಫಾರೆಸ್ಟ್ ಸೆಕ್ಷನ್ ಇದೆ 60 ಕಿಲೋಮೀಟರ್, ಅದ್ರ ರೂಪಾಯಿ ಫಾರೆಸ್ಟ್ ಸೆಕ್ಷನ್ ಇದೆ. ಸೊ ಅದು ಚೆನ್ನಾಗಿರುತ್ತೆ. ಇಲ್ಲಿ ಹೋಮ್ ಮೇಡ್ ಚಾಕ್ಲೇಟ್ ಜಾಸ್ತಿ ಇದೆ. ಸೊ ವಾಲ್ಪಾರೆ ಟೌನ್ ಅಲ್ಲಿ ಬಂದ್ರೆ ಪರ್ಚೇಸ್ ಮಾಡಿ ಬೇಕಿರೋರು. ಬಟ್ ವಿಸಿಟ್ ಮಾಡ್ಬೇಕಂದ್ರೆ ರೈನಿ ಟೈಮ್ ಸೀಸನ್ ಅಲ್ಲಿ ನೀವು ವಿಸಿಟ್ ಮಾಡಿದ್ರೆ ವರ್ತಿದ್ದು. ಇಲ್ಲಿಂದ ಟೀ ಕುಡ್ಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡು ರೂಮ್ ಹೋಗಿ ಸ್ಟೇ ಮಾಡಿ ರೂಮ್ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ. ಹೋಗೋಣ ಬನ್ನಿ ಗೈಸ್, ಇದೇ ನಮ್ಮ ರೂಮ್ ಸ್ಟೇ ಸುತ್ತ ನೋಡ್ತಿದ್ದೀರಲ್ಲ,
ಇಲ್ಲೇ ಹೋಟ್ಲಿದೆ, ಇಲ್ಲೇ ರೂಮ್ಗಳಿದೆ. ಸೊ ಏನಿಲ್ಲ, ನಾಳೆ ಬೆಳಿಗ್ಗೆ ಜಸ್ಟ್ ಇವಾಗ ಮನ್ಕೊಂಡು ನಾಳೆ ಬೆಳಿಗ್ಗೆ ಎದ್ದೋಗೋಕ್ಕೆ ಮಾತ್ರ ಮಾಡಿರೋ ರೂಮು. ಬನ್ನಿ ರೂಮ್ ತೋರಿಸ್ತೀನಿ. ಲೈಟ್ ಇಲ್ಲಿದೆ. ಹುಡುಗರೆಲ್ಲ ನನ್ನ ಫ್ರೆಂಡ್ಸ್ ಲಗೇಜ್ ಇಟ್ಕೊಂಡ್ಬಿಡ್ತಾಯಿದ್ದಾರೆ ನೋಡಿ. ಇಲ್ಲೊಂದು ಇಟ್ಕೊಟ್ಟು ಇಲ್ಲೊಂದು ಇಟ್ಕೊಟ್ಟು ಇಲ್ಲಿ ಜಸ್ಟ್ ನಮ್ಮ ಟಿ ವಿ ಇದೆ, ಸೋಫಾ ಕೂಡ ಇದೆ ನೋಡಿ. ಇಲ್ಲಿ ಬುಕ್ ಮಾಡಿ ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೆ ಇಲ್ಲಿಂದ ನಾಳೆ. ಸೊ ಸೆಕೆಂಡ್ ಡೇ ಇಷ್ಟ ಆಗಿತ್ತು, ಇನ್ನೂ ಇದೆ. ಇವಾಗ ಹೋಗಿ ಊಟಕ್ಕೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಊಟ ಮಾಡೋಕ್ಕೆ ಹೋಗುವಾಗ, ಡಿನ್ನರ್ ಮಾಡೋವಾಗ ಇನ್ನು ತೋರಿಸ್ತೀನಿ. ಡಿನ್ನರ್ ಮಾಡೋವಾಗ ಸಿಗೋಣ. ಸೊ ಡಿನ್ನರ್ ಮುಗಿಸ್ಕೊಂಡು ಸೋಡಾ ಇಸ್ಕೊಡೋಣ ಅಂತ ಬಂದಿದ್ವಿ. ಸೋಡಾ ಮತ್ತು ಮನೆಗೆ ಚಾಕ್ಲೇಟ್ ಇಸ್ಕೋಬೇಕು. ಸೊ ಅದಕ್ಕೆ ಬಂದಿದ್ವಿ. ಸೋಡಾ ಫ್ಲೇವರ್ ಹುಡುಕ್ತಾ ಇದ್ದೀವಿ, ಇಲ್ಲಿ ಏನಿದೆ ಅಂತ. ಲೆಮನ್ದು ಬೇಕಂತ ಹುಡುಕ್ತಾ ಇದ್ದೀವಿ. ಚೇತನ್ ನೋಡಿ ಅಲ್ಲಿ ಹುಡುಗಿ ಹುಡುಕ್ತಾ ಇದ್ದಾನೆ, ಎಲ್ಲರೂ ಒಂದೇ ಬೇಕಂತ. ಸೊ 4 ಎತ್ಕೊಡೋಣ ಅಂದ್ಬಿಟ್ಟು 1 2 3. ಸೊ ಫ್ಲೇವರ್ ಚೇಂಜ್ ಮಾಡ್ಕೊಂಡು ಸೋಡಾ ಫ್ಲೇವರ್ ಎಲ್ಲರೂ ಏನಕ್ಕೆ ಚೇಂಜ್ ಮಾಡಿದ್ದು ಅಂದರೆ ಫಸ್ಟ್ ಮನೋಜ್ ಕೊಡ್ತಾ ಇದ್ದು ನಾವು ಲೆಮನ್ ಅಂದ್ಕೊಂಡಿದ್ದು, ಅದು ಸ್ವಲ್ಪ ಪನ್ನೀರು, ಅದಕ್ಕೆ ನಾವು ಚೇಂಜ್ ಮಾಡೋದು ಎಲ್ಲರೂ. ಮನೋಜ್ ಬಾರ್ಗೇನಿಂಗ್ ಮಾಡ್ತಾ ಇದ್ದಾನೆ. ಡೇ 2 ಎಂಡ್ ಮಾಡಿದ್ದಾಯಿತು. ನೆಕ್ಸ್ಟು ಡೇ 3 ಕಂಟಿನ್ಯೂ ಮಾಡಬೇಕು. ಲೆಟ್ಸ್ ಗೋ, ಕಂಟಿನ್ಯೂ ಮಾಡೋಣ ಡೇ 3 ಹೇಗಿರುತ್ತೆ ಅಂತ. ತೆಗಿಬೇಕು. ಕಾರ್ ಮುಂದೆ ಹಾಕ್ಬಿಟ್ಟಿದ್ದಾರೆ. ಸೊ ಒಂದು ಕಾರ್ ಮುಂದೆ, ಇನ್ನೊಂದು ಕಾರ್ ಹಿಂದೆ ಕಾರ್ ಹಾಕ್ಬಿಟ್ಟಿದ್ದಾರೆ. ತೆಗಿಯುತ್ತೆ, ಕಾರ್ ತೆಗ್ತಾ ಇದ್ದೀವಿ. ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗೋದು. ಒಳ್ಳೆ ಪವರ್ ಆಗಿತ್ತು, ನಿದ್ದೆ ಮಾಡಿಬಿಟ್ಟಿದ್ದೆ. ಆಗ ಟಿಫನ್ ಮಾಡೋಣ ಅಂತ ಸ್ಟಾಪ್ ಇದೆ. ಟಿಫನ್ ಮಾಡಿಕೊಂಡು ನೆಕ್ಸ್ಟ್ ಪ್ಲ್ಯಾನ್ ಏನಂತ ಮಾಡಬೇಕು. ಗೈಸ್ ಬ್ಯಾಕ್ ಟು ಹೋಮ್ ಆಗಿದ್ದೀವಿ. ಸೊ ಅದರ ರೂಟು ಕ್ಯಾನ್ಸಲ್ ಆಗಿದೆ, ಯಾಕಂದರೆ ಬ್ರಿಡ್ಜ್ ಏನೋ ವರ್ಕಿಂಗ್ ಇಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ದಾರೆ. ಅಲ್ಲಿ ಟಿಫನ್ ಮಾಡಿಕೊಂಡು ರಿಟರ್ನ್ ಆಗಿದ್ದೀವಿ ಬ್ಯಾಂಗ್ಳೂರಿಗೆ. ಆಲ್ಮೋಸ್ಟ್ ಸ್ವಲ್ಪ ಮನೆ ಹತ್ರ ರೀಚ್ ಆಗಿಬಿಟ್ಟಿದ್ದೀವಿ. ಇಲ್ಲಿಂದ 20 ಮೀಟರ್ಸ್ ಏನಿದೆ, 20 ಮೀಟರ್ಸ್ 20 ಕಿಲೋಮೀಟರ್ಸ್ ಇದೆ. ಟ್ರಿಪ್ಪು ಒಂದು ಡೇದು ಫುಲ್ ಕ್ಯಾನ್ಸಲ್ ಆಯ್ತು ನಮಗೆ. ಟೋಟಲ್ ಎಂಟರ್ ಆ ರೂಟ್ ಇಲ್ದಿರೋದ್ರಿಂದ, ಅದ್ರ ಬದಲು ರೂಟ್ ಇಲ್ದಿರೋದ್ರಿಂದ ಎಂಟರ್ ಡೇ ಒಂದು ಡೇ ಫುಲ್ ಕ್ಯಾನ್ಸಲ್ ಆಯಿತು. ಮಾರ್ನಿಂಗಿಂದನೇ ರಿಟರ್ನ್ ಬಂದು ನಾವು. ಸೊ ಗೈಸ್ ಬ್ಯಾಕ್ ಟು ಹೋಮ್ ಎಲ್ಲ ಆಗಿ ಟ್ರಿಪ್ಪಿಗೆ ಬ್ಯಾಕ್ ಬಂದಿದ್ದೀವಿ. ತುಂಬ ಬೇಗ ಬಂದಿದ್ದೀವಿ. ಸೊ ನನ್ನ ಬ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.